ಅಶ್ವಿನಿ ನಕ್ಷತ್ರ 2025ರ ಯುಗಾದಿ ವರ್ಷ ಭವಿಷ್ಯ. ಪಂಚಾಂಗದ ಪ್ರಕಾರ ಕೆಲವೇ ದಿನಗಳಲ್ಲಿ ಹಳೆಯ ವರ್ಷ ಮುಗಿದು ಹೊಸ ವರ್ಷಕ್ಕೆ ಕಾಲಿಡುತ್ತೇವೆ. ಯುಗಾದಿ ಹಬ್ಬವು ಹೊಸ ವರ್ಷದ ಮೊದಲ ದಿನ. ಈ ಹೊಸ ವರ್ಷದಲ್ಲಿ ಸಂಕಷ್ಟಗಳು ಕಳೆದು ಸುಖ, ಶಾಂತಿ, ನೆಮ್ಮದಿ, ಉತ್ತಮ ಆರೋಗ್ಯ, ಹೊಸ ಅವಕಾಶ, ಸಂಪತ್ತು, ಸಮೃದ್ಧಿಯನ್ನು ನಿರೀಕ್ಷಿಸುತ್ತಾ ಆಶಾವಾದಿಗಳಾಗಿ ಬದುಕುವುದು ಸಾಮಾನ್ಯ. ಬಹುತೇಕ ಸಂದರ್ಭದಲ್ಲಿ ಜನರು ತಮ್ಮ ರಾಶಿಗೆ ಅನುಗುಣವಾಗಿ ವರ್ಷ ಭವಿಷ್ಯವನ್ನು ಕಾತರದಿಂದ ವೀಕ್ಷಿಸುತ್ತಾರೆ. ಇನ್ನು ನಿಖರವಾಗಿ ಬೇಕು ಎಂದುಕೊಳ್ಳುವವರು ನಕ್ಷತ್ರವಾರು ವರ್ಷ ಭವಿಷ್ಯ ನೋಡಿ ಕೊಂಚ ಸಮಾಧಾನ ಮಾಡಿಕೊಳ್ಳುತ್ತಾರೆ. ಮೊದಲನೆಯದಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ವರ್ಷ ಭವಿಷ್ಯ ಇಲ್ಲಿದೆ. ನಿಮ್ಮ ಹೆಸರು ಚು, ಚೆ, ಚೋ ಮತ್ತು ಲ ಅಕ್ಷರದಿಂದ ಆರಂಭವಾಗಿದ್ದಲ್ಲಿ ನಿಮ್ಮದು ಅಶ್ವಿನಿ ನಕ್ಷತ್ರವಾಗುತ್ತದೆ. 1. ಶ್ರೀ ವಿಶ್ವಾವಸು ಸಂವತ್ಸರದಲ್ಲಿ ಅಶ್ವಿನಿ ನಕ್ಷತ್ರದವರ ಭವಿಷ್ಯ. ಈ ಸಂವತ್ಸರದಲ್ಲಿ ಇವರು ತಮ್ಮ ದುಡಿಮೆಯ ಹಣದ ಒಂದು ಭಾಗವನ್ನು ಬೇರೆಯವರಿಗಾಗಿ ಮೀಸಲಿಡುತ್ತಾರೆ. ಧೈರ್ಯ ಸಾಹಸದಿಂದ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ. ಶನಿಯು 12ನೇ ಮನೆಯಲ್ಲಿದ್ದು ಶನಿ ಕಾಟ ಆರಂಭವಾದರೂ ಗೆಲ್ಲಬೇಕೆಂಬ ಛಲ ನಿಮಗೆ ಯಶಸ್ಸನ್ನು ನೀಡುತ್ತದೆ. ದಿಢೀರನೆ ಕೋಪ ಬರುತ್ತದೆ, ಆದರೆ ಅದರಿಂದ ಯಾರಿಗೂ ಹಾನಿಯಾಗುವುದಿಲ್ಲ. ಚರ್ಮದ ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡುವಿರಿ. ಕೇವಲ ಕುಟುಂಬದವರಲ್ಲದೆ ಬೇರೆಯವರ ಜೊತೆಯಲ್ಲಿಯೂ ಪ್ರೀತಿ ವಿಶ್ವಾಸದಿಂದ ವರ್ತಿಸುತ್ತಾರೆ. ಆದರೆ ಅತಿಯಾದ ಖರ್ಚು ವೆಚ್ಚಗಳು ಮನಗಿಡಿಸುತ್ತವೆ. ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದವರಿಗೆ ಹೊಸ ಸವಾಲುಗಳು ಎದುರಾದರೂ ಅದು ಕೇವಲ ಕ್ಷಣಿಕವಾಗಿರುತ್ತದೆ. ಗೆಲ್ಲಬೇಕೆಂಬ ಹಠದಿಂದ ಯಶಸ್ಸು ಗಳಿಸುವಿರಿ. ದಂಪತಿಯಲ್ಲಿ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿರುತ್ತವೆ. 2. ಅಶ್ವಿನಿ 1ನೇ ಪಾದ ಅಥವಾ ಹೆಸರು ಚು ಅಕ್ಷರದಿಂದ ಹೆಸರು ಆರಂಭವಾದರೆ ಭವಿಷ್ಯ ಹೀಗೆ. ಇಂಥವರು ಉನ್ನತ ಮಟ್ಟದ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸುತ್ತಾರೆ. ತಮ್ಮದೇ ಆದ ತಪ್ಪಿನಿಂದ ಖರ್ಚು ವೆಚ್ಚಗಳ ಮೇಲೆ ಹಿಡಿತ ತಪ್ಪುತ್ತದೆ. ಆದರೆ ಒಳ್ಳೆಯ ಆಡಳಿತಗಾರರಾಗುತ್ತಾರೆ. ಪ್ರಯೋಜನವಿಲ್ಲದ ಕೆಲಸಗಳಲ್ಲಿ ಆಸಕ್ತಿ ತೋರುವುದಿಲ್ಲ. ಕ್ಷುಲ್ಲಕ ವಿಚಾರಗಳಿಗೆ ಆತ್ಮೀಯರೊಂದಿಗೆ ಮನಸ್ತಾಪ ಉಂಟಾಗುತ್ತದೆ. ಅತಿಯಾದ ಆತುರದ ಗುಣದಿಂದ ಕೆಲಸ ಕಾರ್ಯಗಳಲ್ಲಿ ಆತಂಕದ ಪರಿಸ್ಥಿತಿ ಉಂಟಾಗಲಿದೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಆರೋಗ್ಯದ ಸಮಸ್ಯೆ ಎದುರಾಗುತ್ತದೆ. ಇದೇ ವೇಳೆಯಲ್ಲಿ ಉದ್ಯೋಗದಲ್ಲಿ ಅಸಹನೀಯ ಪರಿಸ್ಥಿತಿ ಎದುರಾಗುತ್ತದೆ. ರಾಜಕೀಯ ವ್ಯಕ್ತಿಗಳು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾದರೂ ಮನಸ್ಸಿನ ಮೇಲೆ ಹತೋಟಿ ಸಾಧಿಸಲು ಸಾಧ್ಯವಾಗುವುದಿಲ್ಲ. 3. ಅಶ್ವಿನಿ 2ನೇ ಪಾದ ಅಥವಾ ಹೆಸರು ಚು ಅಕ್ಷರದಿಂದ ಹೆಸರು ಆರಂಭವಾದರೆ ಭವಿಷ್ಯ ಹೀಗೆ. ಇವರು ಸುಲಭವಾಗಿ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗುತ್ತಾರೆ. ಶಾಂತಿ ಸಹನೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ. ದೈಹಿಕ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ವ್ಯಾಯಾಮವನ್ನು ಅಭ್ಯಾಸ ಮಾಡುತ್ತಾರೆ. ಕೆಲಸಗಳಿಗೆ ಬೇರೆಯವರನ್ನು ಆಶ್ರಯಿಸುತ್ತಾರೆ. ನಯವಾದ ಮಾತಿನಲ್ಲಿ ಹಿರಿಯರ ವಿಶ್ವಾಸ ಗಳಿಸುತ್ತಾರೆ. ಜೀವನದಲ್ಲಿನ ಏರುಪೇರುಗಳಿಗೆ ಭಯಗೊಳ್ಳದೆ ತಮ್ಮ ಪಾಲಿನ ಕರ್ತವ್ಯವನ್ನು ಪಾಲಿಸುತ್ತಾರೆ. ಆತ್ಮೀಯರಿಗೆ ಸಹಾಯ ನೀಡುವಲ್ಲಿ ಇವರು ಮೊದಲಿಗರಾಗಿರುತ್ತಾರೆ. ನಿರೀಕ್ಷೆಗಿಂತಲೂ ಹೆಚ್ಚಿನ ಅನುಕೂಲಗಳು ಇವರಿಗೆ ದೊರೆಯಲಿದೆ. ಹಣಕಾಸಿನ ವಿಚಾರದಲ್ಲಿ ಕ್ರಮೇಣವಾಗಿ ಪ್ರಗತಿ ಕಂಡುಬರುತ್ತದೆ. ವಿವಾಹಿತರಿಗೆ ವಿವಾಹದ ಮಾತುಕತೆ ನಡೆಯುತ್ತದೆ. ಹಠದ ಗುಣದಿಂದ ಅಪಾಯ ಆಹ್ವಾನಿಸಿಕೊಳ್ಳುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಆತುರ ಇರುವುದಿಲ್ಲ. ಕುಟುಂಬದಲ್ಲಿ ಮನೆತನದ ಹಿರಿಯರ ತೀರ್ಮಾನವೇ ಅಂತಿಮವಾಗುತ್ತದೆ. ಇದರಿಂದ ಇವರ ಕೆಲವೊಂದು ಕೆಲಸಗಳು ಅಪೂರ್ಣವಾಗಿಯೇ ಉಳಿಯುತ್ತವೆ. 4. ಅಶ್ವಿನಿ 3ನೇ ಪಾದ ಅಥವಾ ಹೆಸರು ಚು ಅಕ್ಷರದಿಂದ ಹೆಸರು ಆರಂಭವಾದರೆ ಭವಿಷ್ಯ ಹೀಗೆ. ಇಂಥವರಿಗೆ ಸ್ವಾಭಿಮಾನ, ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಈ ಕಾರಣದಿಂದಾಗಿ ಸುಲಭವಾಗಿ ಬೇರೆಯವರನ್ನು ನಂಬುವುದಿಲ್ಲ. ಆದರೆ ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧರಾಗುವುದಿಲ್ಲ. ಮಾತೇ ಇವರ ದೊಡ್ಡ ಆಸ್ತಿಯಾಗಿರುತ್ತದೆ. ಅಪಾಯದ ಸನ್ನಿವೇಶಗಳು ಎದುರಾದರೂ ಮಾತಿನಿಂದ ಗೆಲುವು ಸಾಧಿಸುತ್ತೀರಿ. ಮನದಲ್ಲಿರುವ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾಗಿರುತ್ತೀರಿ. ಕೆಲವೊಮ್ಮೆ ತೆಗೆದುಕೊಳ್ಳುವ ನಿರ್ಣಯಗಳನ್ನು ಬದಲಾಯಿಸುತ್ತೀರಿ. ಯಾವುದೇ ಸಂದರ್ಭವಾದರೂ ಅದರಿಂದ ಪ್ರಯೋಜನ ಪಡೆದುಕೊಳ್ಳುವ ಬುದ್ಧಿ, ಚಾತುರ್ಯ ನಿಮ್ಮಲ್ಲಿರುತ್ತದೆ. ಸೋಲುವ ಸಂದರ್ಭದಲ್ಲಿ ಕೋಪದಿಂದ ವರ್ತಿಸುತ್ತೀರಿ. ಕೆಲಸ ಕಾರ್ಯಗಳನ್ನು ನಿಧಾನಗತಿಯಲ್ಲಿ ಪೂರ್ಣಗೊಳಿಸುವಿರಿ. ಕ್ರಮೇಣವಾಗಿ ನಿರೀಕ್ಷಿಸಿದ ಮಟ್ಟದ ಯಶಸ್ಸು ದೊರೆಯುತ್ತದೆ. ದೀರ್ಘಕಾಲದ ತೊಂದರೆ ಇದ್ದವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಕುಟುಂಬದ ಸಮಾರಂಭಗಳಿಗೆ ಹಣ ನೀಡಬೇಕಾಗುತ್ತದೆ.
5. ಅಶ್ವಿನಿ 4ನೇ ಪಾದ ಅಥವಾ ಹೆಸರು ಲ ಅಕ್ಷರದಿಂದ ಹೆಸರು ಆರಂಭವಾದರೆ ಭವಿಷ್ಯ ಹೀಗೆ. ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಮಾನ ದೊರೆಯುತ್ತದೆ. ಕುಟುಂಬದ ವಿಚಾರಗಳಲ್ಲಿ ಏಕಾಂಗಿಯಾಗಿ ಕೆಲಸ ನಿರ್ವಹಿಸುವಿರಿ. ಯಾರೊಬ್ಬರ ಸಹಕಾರವನ್ನು ಬಯಸುವುದಿಲ್ಲ. ನಿರಂತರ ಬದಲಾವಣೆಗಳನ್ನು ಒಪ್ಪುವುದಿಲ್ಲ. ತಮ್ಮದೇ ಆದ ಉದ್ದಿಮೆಯನ್ನು ಆರಂಭಿಸುತ್ತಾರೆ. ಇವರಿಗೆ 2ಕ್ಕಿಂತಲೂ ಹೆಚ್ಚಿನ ಕಲೆ ತಿಳಿದಿರುತ್ತದೆ. ಜನಪ್ರಿಯ ವ್ಯಕ್ತಿಯಾಗಿ ಬದುಕುತ್ತೀರಿ. ಸಾಧ್ಯವಾದಷ್ಟು ಗೌಪ್ಯವಾಗಿ ಕರ್ತವ್ಯ ನಿರ್ವಹಿಸುವುದು ಒಳ್ಳೆಯದು. ಉತ್ತಮ ಆರೋಗ್ಯ ಇರುತ್ತದೆ. ಕುಟುಂಬದ ಹಿರಿಯರಿಗಾಗಿ ಹಣ ವೆಚ್ಚವಾಗುತ್ತದೆ. ಯಾವುದೇ ಪರಿಸರವಾದರೂ ಹೊಂದಿಕೊಂಡು ಬಾಳುತ್ತೀರಿ. ಬೇರೆಯವರ ಒತ್ತಡಕ್ಕೆ ಮಣಿದು ತಮ್ಮ ಕಾರ್ಯ ಯೋಜನೆಯನ್ನು ಬದಲಿಸುವುದಿಲ್ಲ. ಉನ್ನತ ಅಧಿಕಾರಕ್ಕಾಗಿ ಹಾತೊರೆಯುತ್ತೀರಿ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.